ಅಮ್ಮ. ಅಯ್ಯೋ ಈಗ ಇವನಿಗೆ ಬೇರೆ ಉತ್ತರ ಕೊಡ್ಬೇಕಾ ನಾನು? ಏನು? ನಿನ್ನ ಹತ್ರ ಒಂದು ನಿಮಿಷ ಮಾತಾಡಬೇಕು, ಬಾಯಿ ಕೂತ್ಕೋ. ನನಗೆ ಟೈಮ್ ಇಲ್ಲ, ಕೆಲಸ ಇದೆ, ಹೋಗು. ಅಮ್ಮ, ನಿನಗೆ ಕೆಲಸ ಇಲ್ಲ, ಕೋಪ ಹೇಳಿ, ಸ್ವಲ್ಪ ಸಮಾಧಾನ ಮಾಡ್ಕೊ. ಒಂದು ನಿಮಿಷ ಬಾಯಿಲಿ, ನೀನು ಕೂತ್ಕೊ, ಹೇಳ್ತೀನಿ ಒಂದು ನಿಮಿಷ. ಅಮ್ಮ, ನಿಂಗೆ ನನ್ನ ಮೇಲೆ ಪ್ರೀತಿ ಇಲ್ವೇನಮ್ಮ? ನನ್ನ ಕಂಡ್ರೆ ಇಷ್ಟ ಇಲ್ವಾ? ಯಾಕೋ ಹಿಂಗೆ ಕೇಳ್ತಿದ್ಯಾ? ಯಾರು ಏನು ಹೇಳಿದ್ರು? ನೀನು ಅಂದರೆ ನನಗೆ ಪ್ರಾಣ. ಹಂಗಂದ್ರೆ ನಾನು ಹೇಳೋ ಒಂದು ಮಾತು ನಡೆಸ್ಕೊಡ್ತೀಯಾ? ಅದೇನು ಅಂತ ಹೇಳೋ, ಯಾಕೆ ಇಷ್ಟು ಪೀಟಿಗೆ ಆಗ್ತಿದ್ಯಾ? ಅಮ್ಮ, ಶ್ರಾವಣಿ ಮೇಡಮ್ ಮನೆಗೆ ಬಂದಾಗಿಂದ ಏನೇನೆಲ್ಲ ಆಯಿತು ಅಂತ ನಿನಗೂ ಗೊತ್ತು. ಈಗ ಅದನ್ನೇ ಹಿಡ್ಕೊಂಡು ಜಗ್ಗಾಡ್ಕೊಂಡು ಎಳ್ದಾಡ್ಕೊಂಡು ಜಗಳ ಮಾಡ್ತಾಯಿದ್ರೆ ಆಗಿರೋದನ್ನ ಬದಲಾಯಿಸೋಕ್ಕಾಗುತ್ತೇನಮ್ಮ? ಅಂದರೆ ಶ್ರಾವಣಿ ಮೇಡಮ್ಗೆ ಚುಚ್ಚು ಮಾತಾಡ್ತಾಯಿದ್ರೆ, ಅವ್ರಿಗೆ ಬೇಜಾರಾಗೋ ಥರ ಮಾತಾಡ್ತಾಯಿದ್ರೆ ಮನೇಲಿ ನೆಮ್ಮದಿಯಲ್ಲಿರುತ್ತಮ್ಮ. ನೀನು ಇದುವರೆಗೂ ಯಾರಿಗೂ ನೋವು ಕೊಟ್ಟೋಳಲ್ಲ. ನನಗೂ ಅದೇ ಹೇಳ್ಕೊಂಬಂದಿದ್ಯಾ, ಮಗನೇ ನಿನ್ನಿಂದ ಯಾರಿಗೂ ನೋವಾಗಬಾರ್ದು ಅಂತ. ಈಗ ನೀನೇ ಆ ಥರ ಮಾಡಿದ್ರೆ ಹೆಂಗಮ್ಮ? ಪಾಪ ಶ್ರಾವಣಿ ಮೇಡಮು ಮನೇಲಿ ಯಾರೇ ಏನೇ ಅಂದರು ನನ್ನೂ ಸೇರಿಸಿ ನಾನು ಏನೇನೋ ಅಂತ ಇರ್ತೀನಿ, ಅದನ್ನೆಲ್ಲ ಸಹಿಸ್ಕೊಂಡು ನಗ್ನಗ್ತಾ ಇರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಮನೇಲಿ ಎಲ್ಲರೂ ಹಾಗೆ ನಗ್ನಗ್ತಾ ಇದ್ರೆ ಅವಾಗಲೇ ನಮ್ಮ ನೆಮ್ಮದಿ ಇರೋಕ್ಕೆ ಸಾಧ್ಯ. ಆಹಾ, ನನ್ನ ಮಗ ಇಷ್ಟೆಲ್ಲ ಹೇಳ್ತಿದ್ದಾನೆ ಅಂದಮೇಲೆ ಶ್ರಾವಣಿ ಅಮ್ಮನ ಮೇಲೆ ಇವನಿಗೂ ಪ್ರೀತಿ ಇರಬೇಕು. ಈ ಮಾತನ್ನ ಶ್ರಾವಣಿ ಅಮ್ಮವ್ರು ಕೇಳಿಸ್ಕೊಂಡಿದ್ರೆ ಎಷ್ಟು ಖುಷಿ ಪಡ್ತಿದ್ರೋ ಏನೋ. ಕೆಟ್ಗಳಿಗೆ ಬರುತ್ತಮ್ಮ, ಇವತ್ತು ನನ್ನ ಕೆಟ್ಗಳಿಗೆ ಇರ್ಬೋದು, ಅದು ಶ್ರಾವಣಿ ಮೇಡಮಿಂದನೇ ಇರ್ಬೋದು. ಆದರೆ ನಾವು ಮಾತಿಗೂ ನಿಮ್ಮಿಂದನೇ ಈ ಥರ ಆಯಿತು, ನಿಮ್ಮಿಂದನೇ ಈ ಥರ ಆಯಿತು ಅಂತ ಹೇಳ್ತಾ ಇದ್ರೆ ಅವ್ರಿಗೂ ಬೇಜಾರಾಗಲ್ವೇನಮ್ಮ? ನೀನು ಅವ್ರ ಹತ್ರ ಮಾತಾಡಿಲ್ಲ ಅಂದರೂ ಪರವಾಗಿಲ್ಲ, ಅವ್ರ ಹತ್ರ ಜಗಳ ಮಾತ್ರ ಆಡಬೇಡ ಅಮ್ಮ. ಯಾಕಂದರೆ ಅವರು ಯಜಮಾನ್ರ ಮಗಳು, ದೊಡ್ಡ ಮನೆ ಕುಡಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀನು ನನ್ನಮ್ಮ, ನನಗೆ ಪಾಠ ಹೇಳ್ಕೊಟ್ಟಮ್ಮ, ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಮ್ಮ. ಈಗ ನೀನೇ ಈ ಥರ ಮಾಡ್ತಾ ಇದೀಯ ಅಂದರೆ ನನಗೆ ನಂಬಕ್ಕೆ ಆಗ್ತಿಲ್ಲಮ್ಮ. ಹೌದು ಕಣ ಮಗನೆ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದಷ್ಟು ದಿನ ಶ್ರಾವಣಿ ಅಮ್ಮನ ಹತ್ರ ಹಾಗೆಲ್ಲ ನಡ್ಕೊಂಡ್ಬಿಟ್ಟೆ. ಆದರೆ ಈಗ ಶ್ರಾವಣಿ ಅಮ್ಮನ ಬಂಗಾರದಂಗೆ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ, ನಾನು ಹೇಳ್ತಿರೋದು ಸರಿ ಅನ್ನಿಸ್ತಿದೆಯಾ ಹೋಗ್ಲಿ ನಿಂಗೆ? ನಾನು ಹೇಗಿರ್ಬೇಕು ಅಂತ ನನಗೆ ಗೊತ್ತು, ನನಗೆ ಬುದ್ಧಿ ಹೇಳಕ್ಕೆ ಬಂದ್ಬಿಟ್ಟ ಮಗ. ಪಾಪ ಶ್ರಾವಣಿ ಮೇಡಮ್ ಅದೆಷ್ಟು ನೊಂದ್ಕೊಂಡ್ರೋ ಏನೋ. ಸರ್ ನೋಡಿ ಸರ್, ಇವತ್ತು ಸೇಲ್ ಮಾಡಿರೋದು ಟೋಟಲ್ 20,000 ಫುಲ್ ಕ್ಯಾಶ್ ಇದೆ. ವಾವ್, ಅನ್ಬಿಲೀವೇಬಲ್ ಕಣ್ರಿ. ಎಲ್ಲ ಪ್ರಾಡಕ್ಟ್ನ ಒಂದೇ ದಿವಸದಲ್ಲಿ ಸೇಲ್ ಮಾಡಿಬಿಟ್ಟಿದ್ದೀರಾ? ನಮ್ಮನ್ನು ಏನಂತ ಅನ್ಕೊಂಡಿದ್ದೀರಾ ಸರ್? ಮಾತಲ್ಲಿ ಮನೆ ಕಟ್ಟೋರು, ಮಾತಲ್ಲಿ ಮನೆ ಮುಳುಗಿಸೋರು, ಮಾತಲ್ಲೇ ಮನೆ ಮುರಿಯೋರು. ಅಷ್ಟೇ ಅಲ್ಲ ಮಮ್ಮಿ, ಮಾತಿನಲ್ಲೇ ಬೆಂಕಿನೂ ಹಚ್ಚೋರು, ಮಾತಿನಲ್ಲೇ ಐಸಿಟ್ಟು ನೈಸ್ ಮಾಡಿ ಕರಗಿಸ್ಬಿಡೋರು. ನಿಮ್ಮ ಮಾತಿನ ಮೋಡಿ ಏನು ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ. ನೀವು ಕೋಟಿ ಕೋಟಿ ಬಿಸ್ನೆಸ್ ಮಾಡ್ತೀರಿ ಅನ್ನೋ ನಂಬಿಕೆ ಇದೆ. ನೋಡ್ತೀವಿ ಮಮ್ಮಿ, ನನ್ನ ಕೆಪಾಸಿಟಿ ಏನು ಅಂತ ಈಗ ಅವ್ರಿಗೂ ಗೊತ್ತಾಗಿದೆ. ನಾಳೆ ಇನ್ನೂ ಜಾಸ್ತಿ ಪ್ರಾಡಕ್ಟ್ ಕೊಡ್ತೀನಿ, ಹಾಗೆ ಕಮಿಷನ್ ಕೂಡ ಹೆಚ್ಚಿಗೆ ಮಾಡ್ತೀನಿ. ನಿಮಗೆ ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಬಂದಿದೆ. ಐ ಆಮ್ ರಿಯಲಿ ಇಂಪ್ರೆಸ್ಡ್. ತಗೊಳ್ಳಿ ಇವತ್ತಿನ ಕಮಿಷನ್. ಹಲೋ, ಹೇಳಿ. ಹಾಂ, ಬಂದೆ. ಅಯ್ಯೋ ಸುಂದರ ದರಿದ್ರ, ಒಂದೇ ದಿವಸದಲ್ಲಿ 5,000 ದೆಕ್ಕೊಂಡ್ಬಿಟ್ಟೆಲ್ಲೋ. ಮಮ್ಮಿ ಇದೇನು ಮಮ್ಮಿ, ನಾಳೆ ಇದಕ್ಕಿಂತ ಡಬಲ್ ಮಾಡೋಣ. ಇವತ್ತು 5,000, ನಾಳೆ 10,000 ಅಲ್ಲ 10 ಲಕ್ಷ, ಆಮೇಲೆ ನಾಡಿದ್ದು ಕೋಟಿ ಕೋಟಿ ಮಾಡೋಣ. ನೋಡ್ತಾ ಇರೋ, ಆ ದುಡ್ಡಲ್ಲಿ ಮನೆಗೆ ಹೋಗಿ ಮಜಾ ಮಾಡೋಣ. ಲೇ ದಡ್ಡ, ದುಡ್ಡು ತಗೊಂಡೋಗಿ ಮನೇಲಿ ಮಜಾ ಮಾಡಿದ್ರೆ ಎಲ್ಲರ ಕಣ್ಣು ನಮ್ಮ ಮೇಲೆ ಬೀಳುತ್ತೆ.
ಮೊದಲೇ ಮಿನಿಸ್ಟ್ರು ಹೆಸರು ಹೇಳ್ಕೊಂಡು ನಾವು ಇದನ್ನ ಸಂಪಾದನೆ ಮಾಡ್ತಿದ್ವಿ. ಇದೇನಾದ್ರೂ ಆ ಶ್ರಾವಣಿಗೆ ಗೊತ್ತಾದ್ರೆ ಅಷ್ಟೇ ನಮ್ಮ ಕತೆ. ಮಮ್ಮಿ ಹಂಗಾರೆ ಈ ದುಡ್ಡನ್ನ ಹಂಗೆ ಬಚ್ಚಿಕೊಂಬಿಡ್ಲಾ? ಬಜೆಟ್ ಕಂಡ್ರೆ ಬರೀ ಆಗ್ತಾವೇನ? ನಾನು ಬಜೆಟ್ ಕತ್ತೀನಿ ನೋಡು. ಈ ದುಡ್ಡನ್ನ ನಮಗೆ ಅಂತ ಖರ್ಚು ಮಾಡ್ಕೊಳ್ಳೋಣ, ಮನೆಯವ್ರಿಗೆ ಏನಾದ್ರೂ ತಗೊಂಡೋಗೋಣ. ಆಗ ಅವರು ನಮ್ಮನ್ನ ಕಣ್ಣು ಬಿಟ್ಟುಕೊಂಡು ನೋಡ್ತಾರೆ ಹೊರತು ಕಣ್ಣು ಕುಕ್ಕೋ ಹಾಗೆ ನೋಡೋದಿಲ್ಲ. ಹಂಗಂತೆ ಮಮ್ಮಿ, ನಾಳೆ ಲಕ್ಷ ಲಕ್ಷ ದುಡಿಯೋಣ, ನಾಡಿದ್ದು ಕೋಟಿ ಕೋಟಿ ದುಡಿಯೋಣ. ಆವಾಗ ಎಲ್ರಿಗೂ ಹೇಳ್ಕೊಂಡು ತಿರ್ಗಾಡೋಣ. ಕೋಟಿ ಕೋಟಿ ದುಡಿದ ಮೇಲೆ ಯಾವ ಕತೆ ಹೇಳಿದ್ರು ಎಲ್ಲರೂ ನಂಬ್ತಾರೆ. ಸರಿ ನಡಿ ಮಮ್ಮಿ, ಹಾಗಾದ್ರೆ ಈಗ ನಾರ್ಮಲ್ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಹೋಗೋಣ ಮನೆಗೆ. ಇಲ್ಲೇ ದರಿದ್ರ, ಮತ್ತೆ ಸಾರ್ವಜನಿಕ ಶೌಚಾಲಯಕ್ಕೆ ಹೋಗಬೇಕಾ? ಹೋಗ್ಲೇಬೇಕು ಮಮ್ಮಿ, ನಡಿ. ಏನ್ ಅಲಂಕಾರ ಮಾಡ್ಕೊಂಡ್ರು ಸಾರ್ವಜನಿಕ ಶೌಚಾಲಯಕ್ಕೆ ಹೋಗೋದು ನಿಲ್ಲಕ್ಕಾಗಲ್ಲ. ಬಟ್ಟೆ ಚೇಂಜ್ ಬರಪ್ಪ ಬೆತ್ತಗಳು. ಕ್ಷೇಮವಾಗಿ ತಲುಪಿದ್ರ ಅತ್ತೆಯವ್ರೆ? ಎಲ್ಲರೂ ಕೇಳಿದೆ ಅಂತ ಹೇಳಿ. ಸರಿ ಸರಿ. ಶ್ರಾವಣಿ ಸುಬ್ಬುನ ನಮ್ಮ ಕಾರಲ್ಲೇ ಕಳಿಸ್ಕೊಟ್ವಿ. ನೀವು ಹೇಳ್ದಾಗೆ ಮಾಡಿದ್ವಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಆದಷ್ಟು ಬೇಗ ನಮ್ಮ ಮನೆಗೆ ಬಂದ್ಬಿಡಿ. ನೀವು ಇಲ್ಲದೆ ಇರೋದು ಏನೋ ಕಳ್ಕೊಂಡಂಗೆ ಆಗೋಗಿದೆ ನಮಗೆ. ಸರಿ ಸರಿ, ಯಾವಾಗ ಬೇಕೋ ಕಾಲ್ ಮಾಡಿ. ಏನೇ ಇದ್ರು ಕಾಲ್ ಮಾಡಿ. ಓಕೆ ಅಣ್ಣ, ಅಮ್ಮವ್ರು ಬಂದರು, ಇದನ್ನೆಲ್ಲ ಮಾಡಿದ್ರು, ಈಗ ಹೊರಟ್ರು. ಈಗ ಅವ್ರಿಗಿಲ್ವಲ್ಲ, ಆ ಸುಬ್ಬುನ ವಾಪಸ್ ಮನೆಗೆ ಕಳಿಸ್ಬಿಡೋಣ. ಅಲ್ಲ, ಅದನ್ನು ತಡೆಯೋದಕ್ಕೆ ದೊಡ್ಡಮ್ಮರಲ್ಲಿ ಇಲ್ವಲ್ಲ. ಮನೆಗೆ ಕಳಿಸ್ಬೇಕಾ? ಯಾಕೆ? ಏನಣ್ಣ ಹೀಗೆ ಕೇಳ್ತಾ ಇದೀಯಾ? ಅವ್ನು ಮಾಡಿರೋ ಮೋಸ ಮರ್ತೋಯ್ತಾನೆ ನಿನಗೆ? ಅವನ ಮುಖ ನೋಡೋಕ್ಕಾಗಲ್ಲ ಅಂತ ತಾನೆ ಅವನು ಈ ಮನೆ ಕೆಲ್ಸಕ್ಕೆ ಬರೋದು ಬೇಡ ಅಂತ ಹೇಳಿದ್ದು. ಬರೀ ಕೆಲಸಕ್ಕಲ್ಲ, ಅವನಿಗೆ ನಮ್ಮ ಮನೆ ಗೇಟ್ ದಾಟೋದಕ್ಕೂ ಯೋಗ್ಯತೆ ಇಲ್ಲ. ಅಮ್ಮವ್ರ ಮಾತಿಗೆ ಕಟ್ಟಿಬಿದ್ದು ಶ್ರಾವಣಿನೂ ಸುಬ್ಬನು ಮನೆ ಒಳಗೆ ಕರೆದು ಶಾಸ್ತ್ರ ಸಂಪ್ರದಾಯಗಳು ಮಾಡಿದ್ದಾಯ್ತು. ಆದರೆ ಅದ್ಯಾವುದನ್ನು ನಾವು ಮನಸ್ಸಿಂದ ಮಾಡಿದ್ದಲ್ವಲ್ಲ ಅಣ್ಣ. ಅವನ ಬಗ್ಗೆ ಮಾತಾಡಿದ್ರೆ ಈಗಲೂ ಅವನು ಮಾಡಿರೋ ಮೋಸನೇ ಕಣ್ಮುಂದೆ ಬರುತ್ತೆ. ನನಗೂ ನಾನು ಅತ್ತೆಯವರು ಕೊಟ್ಟು ಮಾತೆ ಕಣ್ಮುಂದೆ ಬರುತ್ತೆ. ಸುರೇಂದ್ರ, ನಾವು ಒಂದ್ಸಲ ಮಾತು ಕೊಟ್ಟ ಮೇಲೆ ಆ ವ್ಯಕ್ತಿ ಕಣ್ಮುಂದೆ ಇರಲಿ ಇಲ್ದಲೇ ಇರಲಿ, ಮಾತಿನಂತೆ ನಡ್ಕೋಬೇಕು. ನಾನು ದೊಡ್ಡ ಯಜಮಾನರಿಗೆ ನಿಷ್ಠೆಯಿಂದ ನಿಯತ್ತಿಂದ ನಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದೆ. ಈಗಲೂ ನನ್ನ ಮಾತು, ದೊಡ್ಡ ಯಜಮಾನರ ನೆನಪು ಮನಸ್ಸಲ್ಲೇ ಇದೆ. ಹಾಗೆ ನಾನು ಅತ್ತೆಯವರು ಕೊಟ್ಟ ಮಾತು ನೆನಪಿದೆ. ನಾನಿರೋವರೆಗೂ ಅದನ್ನು ನಡೆಸ್ಕೊಡ್ತೀನಿ. ಬಾವಾ, ಹಾಲು ನನಗೆ ಬೇಡಮ್ಮ, ಇವನಿಗೆ ಕೊಡು. ರೀ, ಯಾಕೆ ಕೋಪ ಮಾಡ್ಕೋತಿದ್ದೀರಾ? ಬಾವನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಲ್ವಾ? ಅವ್ರು ಒಂದ್ಸಲ ಮಾತು ಕೊಟ್ಮೇಲೆ ಮುಗೀತು. ಅದು ಅಲ್ಲದೆ ನಮ್ಮನೆ ಮಕ್ಳ ಮೇಲೆ ನಾವೇ ಕೋಪ ಮಾಡ್ಕೊಳ್ಳೋದು ಎಷ್ಟು ಸರಿ ಹೇಳಿ? ಮನೆ ಮಕ್ಕಳಾಗಿದ್ದಿದ್ರೆ ಮನೆ ಮರ್ಯಾದೆ ತೆಗಿತಾ ಇರಲಿಲ್ಲ. ನೀನಾಗಲಿ ಅಣ್ಣ ಆಗಲಿ ಅವ್ರನ್ನ ಕ್ಷಮಿಸ್ಬೋದು, ಆದರೆ ನಿಮ್ಮಷ್ಟು ದೊಡ್ಡ ಮನಸ್ಸು ನನಗಿಲ್ಲ. ಯಾಕೆಂದರೆ ಅವ್ರು ಮಾಡಿರೋದು ಕ್ಷಮಿಸಕ್ಕಾಗದಿರೋಂಥ ಅಪರಾಧ. ಯಾವತ್ತಿಗೂ ನಾನು ಅವ್ರನ್ನ ಕ್ಷಮಿಸೋದಿಲ್ಲ. ಅತ್ತೆ, ಮಾತಾಡಕ್ ಕರೆದ್ರಲ್ಲ, ಏನ್ ವಿಷಯ? ಏನಂತ ಹೇಳಿ ಶ್ರಾವಣಿಯಮ್ಮ, ಇತ್ತೀಚೆಗೆ ಯಾಕೋ ಧನಲಕ್ಷ್ಮಿದ ಅತಿ ಆಯ್ತು. ಏನೇ ಮಾತಾಡಿದ್ರು ಮಾತಲ್ಲಿರೋ ಅರ್ಥಗಳನ್ನ ಎಕ್ಕಿ ಎಕ್ಕಿ ತೆಗಿತಾ ಇರ್ತಾಳೆ. ನಾನು ನಿಮ್ಮನ್ನು ಸೊಸೆ ಎಂದಿದ್ದು, ಸುಬ್ರಹ್ಮಣ್ಯನ ಹೆಂಡತಿ ಎಂದಿದ್ದು, ನಿಮ್ಮ ಪರವಾಗಿ ಮಾತಾಡಿದ್ನೆಲ್ಲ ಪ್ರಶ್ನೆ ಮಾಡ್ತಿರ್ತಾಳೆ. ಹಾಗಾದ್ರೆ ನೀವು ನನ್ನನ್ನು ಒಪ್ಕೊಂಡಿರೋ ವಿಷಯ ಅವ್ರಿಗೆ ಹೇಳ್ಬಿಡಣ? ಅಯ್ಯಯ್ಯೋ, ಹಂಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ಇನ್ನೂ ಕಾಲಾವಕಾಶ ಬೇಕು. ಧನಲಕ್ಷ್ಮಿ ಕೆಟ್ಟೋಳಲ್ಲ,
ಆದರೆ ಅವ್ರ ಅತ್ತ ಇದ್ದಾಳಲ್ಲ ಕಾಂತಮ್ಮ ಅವ್ರ ಕಿವಿ ಚುಚ್ಚಿ ಹಿಂಗೆ ಮಾಡಿಟ್ಟಿದ್ದಾಳೆ. ನಾವೇನಾದ್ರು ಜೊತೆ ಆಗಿರೋದು ಅವ್ರಿಗೆ ಗೊತ್ತಾಗ್ಬಿಟ್ರೆ ಕಾಂತಮ್ಮನ ಜೊತೆ ಸೇರಿಕೊಂಡು ಧನಲಕ್ಷ್ಮಿ ಇನ್ನೂ ಜಾಸ್ತಿ ಮಾಡಿಬಿಡ್ತಾಳೆ. ಅಂದರೆ ಈಗ ಏನು ಮಾಡೋಣ ಅಂತೀರಾ? ನಾವಿಬ್ಬರು ಇನ್ನೂ ಸ್ವಲ್ಪ ದಿನ ಅವ್ರಿಗೆ ಅನುಮಾನ ಬರದೇ ಇರುವಾಗೆ ನಡ್ಕೊಳ್ಳೋಣ. ಅದು ಹೇಗೆ ಮಾಡೋದಕ್ಕಾಗುತ್ತೆ ಅತ್ತೆ? ಮನ್ಸು ತುಂಬ ಪ್ರೀತಿ ಇಟ್ಕೊಂಡು ಏನು ಜಗಳ ಮಾಡೋಕ್ಕಾಗುತ್ತಾ ನಮಗೆ? ಅದು ನನಗೆ ಗೊತ್ತು ಶ್ರಾವಣಿಮ್ಮ, ಅದಕ್ಕೆ ನಾವಿಬ್ಬರು ಜಗಳ ಮಾಡೋ ಥರ ಪ್ರಾಕ್ಟೀಸ್ ಮಾಡೋಣ. ಏನೋ ಪ್ರಾಕ್ಟೀಸಾ? ಇದು ಒಂಥರ ಫನ್ನಿ ಆಗಿರುತ್ತೆ, ಆದ್ರೆ ಪರವಾಗಿಲ್ಲ, ಮಾಡೋಣ. ಆದರೆ ನಾವು ಹೆಂಗೆ ಜಗಳ ಆಡ್ಬೇಕಂದ್ರೆ ನಿಜವಾಗ್ಲೂ ಜಗಳ ಆಡ್ತಿದ್ದೀವೇನೋ ಅಂತ ಅನ್ಸ್ಬೇಕು, ನಾಟಕ ಅಂತ ಅನ್ಸ್ಬಾರ್ದು. ಹಂಗೆ ಜಗಳ ಆಡೋಣ, ಆಯ್ತಾ? ಸರಿ, ಮತ್ತೆ ಶುರು ಮಾಡೋಣ. ಮೊದಲು ನೀ ನನಗೆ ಬೈರಿ. ಶ್ರಾವಣಿಯಮ್ಮ, ನಾನು ನಿಮಗೆ ಬಯೋಕ್ಕಾಗುತ್ತೆ, ನೀವೇ ನನಗೆ ಬೈರಿ. ನಾನು ನಿಮಗೆ ಬೈಯೋದಾ? ಇಲ್ಲಪ್ಪ, ನೀವು ಚಿನ್ನದಂತ ಅತ್ತೆ, ನಾನು ಬೈಯೋಕ್ಕಾಗಲ್ಲ ನಿಮಗೆ. ಅಯ್ಯೋ ಶ್ರಾವಣಿಯಮ್ಮ, ನೀವು ನನ್ನ ಬಂಗಾರದಂಥ ಸೊಸೆ, ಈ ಮನೆ ಕಳಶ, ನಿಮ್ಮನ್ನು ನಾನು ಹಿಂಗೆ ಬೈಯೋಕ್ಕಾಗುತ್ತೆ, ನೀವೇ ಬೈರಿ. ಮತ್ತೆ ನಾವಿಬ್ರು ಜಗಳ ಆಡ್ತಿಲ್ಲ, ಒಬ್ರನ್ನೊಬ್ರು ಹೊಗಳ್ಕೊತಾ ಇದ್ದೀವಿ. ಜಗಳ ಆಡಬೇಕು, ಜಗಳ ಆಡಿ. ಹೌದಲ್ವಾ? ಸರಿ, ನಾನೇ ಜಗಳ ಶುರು ಮಾಡ್ಕೋತೀನಿ. ನನ್ನ ಮಗನ್ನ ದೂರ ಮಾಡಿ ಈ ಮನೆನ ಕೈವಶ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ? ಅದಕ್ಕೆ ನಾನು ಬಿಡಲ್ಲ. ನಾನೇ ನಿಮ್ಮ ಮಗನ ದೂರ ಮಾಡಿಲ್ಲ, ನೀವೇ ನಿಮ್ಮ ಮಗನ ತಲೆ ಕೆಡಿಸಿ ನನ್ನ ವಿರುದ್ಧ ಚಾಳಿ ಹೇಳ್ತೀರಾ. ನಿಮ್ಮ ಮಗ ನಿಮ್ಮ ಹಿಂದೆನೆ ಅಮ್ಮ 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 ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ. ಹೌದು, ನನ್ನ ಮಗ ನನ್ನಿಂದನೇ ತಿರುಗೋದು. ಇದು ನನ್ನ ಮನೆ, ಇಲ್ಲಿ ನಾನು ಹೇಳ್ದಾಗೆ ನಡಿಬೇಕು. ಈ ಮನೆಗೆ ನಾನೇ ಯಜಮಾನಿ. ನಾನು ಈ ಮನೆ ಸೊಸೆ. ನಿಮ್ಮ ಯಜಮಾನಿಗೆ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನಾನು ಇನ್ಮೇಲೆ ಈ ಮನೆಯಲ್ಲಿ ನಾನು ಹೇಳ್ದಂಗೆ ನಡಿಬೇಕು. ಅದಂಗೆ ನಡೀತೆ? ಇದು ನನ್ನ ಮನೆ ಅಂತ ಹೇಳಿಲ್ವಾ? ನಾನು ಹೇಳ್ದಂಗೆ ನಡಿಬೇಕು. ಹಂಗೇನಾರು ಅಪ್ಪಿ ನಡೆದ್ರೆ ನಿಮ್ಮನ್ನ ಮನೆಯಿಂದ ಆಚೆ ಹಾಕ್ಬಿಡ್ತೀನಿ. ವಿಶಾಲು, ಏನೇ ನೀನು ದೇವಗಿವ ಮೆಟ್ಕೊಂಡಿದ್ದೇನೆ, ಯಾಕೆ ಶ್ರಾವಣಿಯವ್ರ ಜೊತೆ ಈ ಥರ ಜಗಳ ಮಾಡ್ತಿದ್ಯಾ? ಬುದ್ಧಿ ಇಲ್ವಾ ನಿನಗೆ? ನಾವಿಬ್ರು ನಿಜವಾಗ್ಲೂ ಜಗಳ ಆಡ್ತಿದೀವಿ ಅಂತ ಅನ್ಕೊಂಡ್ರೆ ನೀವು? ಅಲ್ಲ, ನಾವು ತಮಾಷೆ ಮಾಡ್ತಾ ಇದ್ವಿ, ಜಗಳ ಆಡೋ ತರ ನಾಟಕ ಮಾಡ್ತಿದ್ವಿ. ನೀನು ನಾಟಕ ಮಾಡ್ತಿದ್ದೀರಾ? ಅಯ್ಯೋ ದೇವ್ರೆ, ನನಗೆ ಗೊತ್ತಾಗ್ಲಿಲ್ವಲ್ಲ. ಗೊತ್ತಾಗಬಾರ್ದು ಅಂತಾನೆ ನಾಟಕ ಮಾಡ್ತಿರೋದು ರೀ. ನಾವು ಶ್ರಾವಣಿಯಮ್ಮ ಒಂದಾಗಿರೋದು ಯಾರಿಗೂ ಗೊತ್ತಾಗಬಾರ್ದು. ಹಂಗೇನಾರ ಕಾಂತಮ್ಮನಿಗೆ ಗೊತ್ತಾದ್ರೆ ನಮ್ಮ ಧನಲಕ್ಷ್ಮಿಗೆ ಹಾಕೊಟ್ಬಿಡ್ತಾಳೆ ಅಂತ ನಾಟಕ ಮಾಡ್ತಾ ಇದ್ವಿ. ಹೌದೌದು, ಧನಲಕ್ಷ್ಮಿಗೆ ಶ್ರಾವಣಿಯಮ್ಮವ್ರ ಬಗ್ಗೆ ಅರ್ಥ ಆಗೋವರೆಗೂ ಇದೇ ಥರ ನಾಟಕ ಆಡ್ತಾ ಇರಿ. ಆದರೆ ಈ ನಾಟಕ ಮುಂದುವರಿಬಾರ್ದು, ಹುಷಾರು. ಅದು ಹೇಗೆ ಮುಂದುವರಿಯುತ್ತೆ? ನನ್ನ ಅತ್ತೆ ಅಪರಂಜಿ. ನೋಡ್ದೇನೆ, ಇಂಥ ಚಿಂದಂತ ಸೊಸೆ ಪಡೆಯಕ್ಕೆ ನೀನು ಅದೃಷ್ಟ ಮಾಡಿದ್ದೆ ಕಣೆ. ಇಲ್ಲ ಮಾವ, ನಿಜವಾಗ್ಲೂ ಅದೃಷ್ಟ ಮಾಡಿರೋದು ನಾನು. ನಿಮ್ಮಂಥ ಮಾವ, ಅತ್ತೆ, ಪ್ರೀತಿ, ಸಂಸ್ಕಾರ ತುಂಬಿರುವಂಥ ಈ ಮನೆ. ಜೀವಕ್ಕೆ ಜೀವ ಕೊಡೋ ಗಂಡ ಅಲ್ಲ ಶ್ರಾವಣಿಯಮ್ಮ? ಹೌದು ಮಾವ, ಜೀವಕ್ಕೆ ಜೀವ ಕೊಡೋ ಗಂಡ. ದರಿದ್ರ, ಒಂದಷ್ಟು ದುಡ್ಡು ಜೇಬಿಗೆ ಬಿದ್ದ ತಕ್ಷಣ ನಿನ್ನ ತಲೆ ಭುಜದ ಮೇಲೆ ನಿಲ್ತಿಲ್ವಲ್ಲೋ? ಸ್ವಲ್ಪ ನಿನ್ನ ಆಡಂಬರನ ಕಡಿಮೆ ಮಾಡ್ಕೊ. ಮಮ್ಮಿ, ಕಾಸನ್ನ ಸಂಪಾದನೆ ಮಾಡ್ತಾ ಇದ್ದೀವಿ ಅಂತಂದ್ಮೇಲೆ ಅದನ್ನ ತೋರಿಸ್ಕೊಳ್ಳೋದ್ರಲ್ಲಿ ತಪ್ಪೇನು ಮಮ್ಮಿ? ತಪ್ಪೇನು ಇಲ್ಲಪ್ಪ, ಆದರೆ ಈಗಲೇ ಅದ್ರ ಮೇಲೆ ಯಾರ ಕಣ್ಣು ಬೀಳಬಾರ್ದು, ಅನುಮಾನ ಬರಬಾರ್ದು ಜನರಿಗೆ. ಆಯ್ತು, ಕಮ್ಮಿ ಮಾಡ್ಕೊತೀನಿ ಬಿಡು. ಲೇ ದನ, ಮೆಲ್ಲಕ್ ಮಾಡ್ಕೊತೀನಿ ಅಂದೆಲ್ಲ ಈಗ ತಾನೆ. ಲೇ ದನ, ಧನಲಕ್ಷ್ಮಿ ಬಾರಿ ಇಲ್ಲಿ. ಬಂದೆ ರೀ. ಯಾಕ್ರಿ ಇಷ್ಟೊತ್ತು ಎಲ್ಲಿಗ್ರಿ ಹೋಗಿದ್ರಿ? ಎಲ್ಲಿಗೆ ಅಂತ ಕೇಳಬಾರ್ದು ಅಂತ ಬೆಳಗ್ಗೆ ಹೇಳಿಲ್ವಾ ನಿನಗೆ? ರನ್ನಿಂಗ್ ರೇಸ್ ಕಾಂಪಿಟೇಷನ್ ಇತ್ತು, ಓಡಕ್ ಹೋಗಿದ್ವಿ. ಗೆದ್ರಾ? ನಾನು ಫಸ್ಟ್ ಬಂದೆ, ಅವ್ನು ಸೆಕೆಂಡ್ ಬಂದ. ಮುಚ್ಚ ಬಾಯಿ ಅನ್ಕ ಬಾಯ್ ತಗೊಂಡ್ಬಿಡ್ಲು. ನೋಡೆ, ಈ ಸುಂದರ ಯಾವತ್ತಿದ್ರು ಜೀವನ ಅನ್ನೋ ರನ್ನಿಂಗ್ ರೇಸಲ್ಲಿ ಓಡ್ತಾನೆ, ಕಾಂಪಿಟೇಷನ್ ಅಲ್ಲ ಓಡಲ್ಲ. ನಾನು ಹೋಗಿದ್ದು ದುಡಿಮೆ,
ದುಡಿಮೆ ಮಾಡೋದಕ್ಕೆ ಕಣೆ. ರೀ ನಿಜವಾಗ್ಲೂ ದುಡಿಮೆ ಮಾಡಕ್ ಹೋಗಿದ್ರಾ? ನಿಮ್ ಕೆಲಸ ಸಿಗ್ಬಿಡ್ತಾ? ಲೇ ನಿನ್ಗೆ ಯಾಕೆ ಅದೆಲ್ಲ? ಗಂಡ ದುಡ್ಕೊಂಬರ್ತಾನೆ, ನೀನು ಎಣಸು ಅಷ್ಟೇ ನಿನ್ನ ಕೆಲಸ. ಏನೋ ಇಷ್ಟು ವರ್ಷ ಆದ್ಮೇಲಾದರೂ ದುಡಿಯುವಂಥ ಮನಸ್ಥಿತಿ ಬಂದಿದೆಯಲ್ಲ ಈ ದರಿದ್ರಂಗೆ, ಅದನ್ನು ಮೆಚ್ಕೋ. ನೋಡೆ ಧನಲಕ್ಷ್ಮಿ, ಪ್ರಪಂಚದಲ್ಲಿ ದುಡ್ಡಿದ್ರಷ್ಟೇ ಬೆಲೆ, ಇಲ್ಲಾಂದ್ರೆ ಕಾಗೇನು ಮೂಸ್ ನೋಡೋದು. ಹೌದು ಹೌದು ಗೊತ್ತಾಯ್ತು ಬಿಡಿ. ಶ್ರಾವಣಿ ಹತ್ರ ದುಡ್ಡಿಲ್ಲ ಅಂತ ನೀವು ಅವಳನ್ನ ಮೂಸೋದು ಇಲ್ವಲ್ಲ, ಹಾಗೆ. ನಾವು ಮೂಸ್ತೀವೇನೋ ಅವಳನ್ನ? ಅಸಹ್ಯ. ದುಡ್ಡು ಮಾಡೋದು ಅಂತಂದ್ರೆ ಅಷ್ಟು ಸುಲಭ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಸೂರ್ಯವಂಶ ಪಿಕ್ಚರಲ್ಲಿ ತೋರಿಸ್ತಾರಲ್ಲ, ಒಂದೇ ಒಂದು ಸಾಂಗಲ್ಲಿ ದೊಡ್ಡ ಮನುಷ್ಯನಾಗಿ ದುಡ್ಡೆಲ್ಲ ದುಡ್ದಿದ್ದಾನೆ ಅಂತ. ಹಾಗಲ್ಲ ಕಣೆ, ನಿಜ ಜೀವನದಲ್ಲಿ ಬೀದಿ ಇಳಿಬೇಕು ಕಣೆ, ಬೆವರು ಸುರಿಸ್ಬೇಕು ಕಣೆ, ಬಿಸಿಲಲ್ಲಿ ಬೇಯಬೇಕು ಕಣೆ. ಆವಾಗಲೇ ದುಡ್ಡು ಮಾಡೋದಕ್ಕೆ ಸಾಧ್ಯ ಅಲ್ವಾ ಮಮ್ಮಿ? ಕರೆಕ್ಟಾಗಿ ಹೇಳ್ತೀಯಪ್ಪ ನೀನು. ನೋಡಪ್ಪ, ತುಂಬ ಮಾತಾಡ್ತಿದೀಯ. ಮಾತು ನಿಲ್ಲಿಸಿ ನಿನ್ನ ಹೆಂಡತಿಗೆ ಅಂತ ಗಿಫ್ಟ್ ತಂದಿದೆಯಲ್ಲ, ಅದನ್ನು ಕೊಟ್ಬಿಡು. ಏನ್ರಿ ನೀವು ದುಡ್ದು ನನಗೆ ಗಿಫ್ಟ್ ತಂದಿದ್ದೀರಾ? ಏನ್ ಗಿಫ್ಟ್ ರೀ? ಲೇ, ನಿನಗೆ ಅಂತ 599 ರೂಪಾಯಿಯನ್ನು ಕೊಟ್ಟು ನೀರೇ ತಂದಿದ್ದೀನಿ, ತಗೋ. ಸೀರೆನಾ? ಅಯ್ಯೋ 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 ರೀ, ಮದುವೆ ಆದಾಗಿಂದ ಇದೇ ಮೊದಲನೇ ಸಲ ನೀವು ನನಗೆ ಗಿಫ್ಟು ಅಂತ ಕೊಟ್ಟಿರೋದು. ಮಗಳನ್ನ ಕೊಟ್ಟಿದ್ದೀನಲ್ಲೇ ರೀ ಹಾಗಲ್ರಿ, ಸೀರೆ ತಂದು ಕೊಟ್ಟಿರೋದು ಅಂತ ಹೇಳಿದೆ. ಅಲ್ಲ ರೀ, ಒಂದೇ ದಿನ ದುಡ್ದು ನೀವು ಸೀರೆ ತಂದಿದ್ದೀರಲ್ಲ, ಅಂತ ಕೆಲಸ ಏನ್ರಿ ಮಾಡ್ತಿದ್ದೀರಾ? ಅದೆಲ್ಲ ನಿನ್ಗೆ ಯಾಕಮ್ಮ ಬೇಕು? ಸೀರೆ ಸಿಕ್ತು ತಾನೇ, ಸೈಲೆಂಟಾಗಿ ಸೀರೆ ತಗೊಂಡು ಸೈಡಲ್ಲಿ ನಿಂತ್ಕೊಂಡು ಯಾವ ಟೈಲರ್ ಹತ್ರ ಕೊಟ್ಟು ಯಾವ ಡಿಸೈನ್ ಬ್ಲೌಸ್ ಹೊಲಿಸ್ಲಿ ಅಂತ ಯೋಚನೆ ಮಾಡ್ತಾ ಇರು, ಗೊತ್ತಾಯ್ತಾ? ನೋಡು, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದನ್ನು ಮುಗಿಸ್ಲೇಬೇಕು. ಅಲ್ಲಿ ತನಕ ನೀವಿಬ್ರು ಎಂಜಾಯ್. ಈಗೇನು ಹೇಳ್ತೀಯ ಈ ನಿನ್ನ ಗಂಡನ ಬಗ್ಗೆ? ಏನು ಅಂತ ಹೇಳಿರಿ, ನಿಮ್ಮ ಗತ್ತು, ನಿಮ್ಮ ಮಾತು, ನೀವು ದುಡ್ದಿರೋ ದುಡ್ಡು, ಈ ಗಿಫ್ಟು, ಇದಕ್ಕೆಲ್ಲ ನಾನು ಸೋತೋದೆ ರೀ. ಅಯ್ಯೋ, ಸೋತೆ ಹೋದೆ. ಇದೇ ಮೊದಲ ಕೊನೆಯ ಅಂದಮೇಲೆ ಇನ್ನು ಮುಂದೆ ಅಣ್ಣಂಗೆ ನೀನು ರೆಸ್ಪೆಕ್ಟ್ ಕೊಡ್ಬೇಕು ಕಣೆ. ಅಣ್ಣನ ತು ಬಿಡ್ತು ಅನ್ರಿ, ಕಟ್ಕೊಂಡಿರೋ ಗಂಡನ ಅಣ್ಣ ಅಂತ ಕರೆಯಕ್ಕಾಗತ್ತೇನ್ರಿ? ಲೇ, ನಾನು ಹೇಳಿದ ಹಂಗಲ್ಲ ಕಣೆ, ಈ ಮಾಸ್ ಲೆವೆಲ್ ಅಲ್ಲಿ ಅಣ್ಣ ಅಂತಾರೆ. ಈ ದುಡ್ಡು ಮಾಡಿರೋಲ್ಲ ಬಾಸ್, ಡಾನ್, ಅಣ್ಣ ಬಾಂಡ್ ಅಂತಾರಲ್ಲ, ಹಾಗೆ ಕಣೆ ನಾನು ಹೇಳಿದ್ದು. ಹಾಗ ರೀ ರೀ, ನಿಮ್ ಗೌರವ ತಾನೇ ಕೊಡ್ಬೇಕು, ಬೇಕಾದಷ್ಟು ಕೊಡ್ತೀನಿ. ಬನ್ನಿ ಬನ್ನಿ. ಲೈಫಲ್ಲಿ ದುಡ್ಡು ಮಾಡಿದ್ರೆ ಗೌರವ ಆಟೋಮೆಟಿಕ್ ಆಗಿ ಬರುತ್ತೆ. ಇನ್ನು ಮುಂದೆ ಮಿನಿಸ್ಟ್ರ್ ಹೆಸರು ಹೇಳ್ಕೊಂಡು ಮೀಟ್ರ್ ಓಡಿಸ್ತಾ ಇರೋದೆ, ದೊಡ್ಡೇ ದೊಡ್ಡಪ್ಪ ಎಂದ ನಮ್ಮಪ್ಪ. ಸುಬ್ಬು, ಇನ್ನೂ ಓಡಾಡ್ತಾ ಇದೆಯಾ? ನಿದ್ದೆ ಮಾಡಿಲ್ವಾ ನೀನು? ಯಾಕೆ ನಿದ್ದೆ ಬರ್ತಿಲ್ವಾ? ನಿಮಗೆ ಕಾಯ್ತಾ ಇದೆ ಮೇಡಮ್. ಏನೋ ನನಗೆ ಕಾಯ್ತಿದ್ಯಾ? ನಿಜ ಹೇಳ್ತಿದ್ಯಾ ಸುಬ್ಬು? ಅಲ್ಲ, ನಾನು ಇನ್ನೂ ನಿದ್ದೆನೇ ಮಾಡಿಲ್ಲ, ಆಗ್ಲೇ ಕನ್ಸು ಕಾಣ್ತಾ ಇದ್ದೀನಾ? ನಿಮ್ಮ ಹತ್ರ ಮಾತಾಡೋದಕ್ಕೆ ಕಾಯ್ತಿದ್ದೆ ಅಂದೆ. ಹೌದಾ? ಸರಿ ಸರಿ, ಮಾತಾಡು, ಎಷ್ಟು ಬೇಕಿದ್ರು ಮಾತಾಡು, ಇಡೀ ರಾತ್ರಿ ಪೂರ್ತಿ ಬೇಕಿದ್ರು ಮಾತಾಡು. ಮನಸ್ಸಲ್ಲಿ ಇಷ್ಟು ನೋವು ಇಟ್ಕೊಂಡು ಯಾವಾಗಲೂ ನಗ್ನಗ್ತಾನೆ ಇರ್ತೀರಲ್ಲ ಮೇಡಮ್, ಅದು ಹೇಗೆ? ಇದೆಲ್ಲ ನಾನು ನಿನ್ನಿಂದಾನೇ ಕಲ್ತಿರೋದು ಸುಬ್ಬು. ಮನಸ್ಸಲ್ಲಿ ಎಷ್ಟೇ ನೋವಿದ್ರು, ನಿನಗೆ ಎಷ್ಟೇ ಬೇಜಾರಾದ್ರು, ಅದು ಯಾವುದನ್ನು ತೋರಿಸ್ಕೊಳ್ದೆ ಯಾವಾಗಲೂ ನಗ್ನಗ್ತಾ ಇರ್ತಿದ್ದೆ. ನೀನು ಇವಾಗಲೇ ಈ ಸಿಡುಕ್ ಮೂತಿ ಸುಬ್ಬು ಆಗಿರೋದು. ಅಯ್ಯೋ, ನನ್ನ ವಿಷಯ ಬಿಡಿ ಮೇಡಮ್. ನಾನು ಮಾತಾಡ್ಬೇಕು ಅಂದ್ಕೊಂಡಿರೋದು ಅಮ್ಮನ ವಿಷಯ. ಅಮ್ಮ ಮುಂಚೆಯಿಂದನೂ ಹಾಗೆ ಮೇಡಮ್, ಮನಸ್ಸಲ್ಲಿ ಏನೂ ಇಟ್ಕೊಳಲ್ಲ, ಏನಾದರೂ ಹೇಳ್ಬೇಕನ್ಸರೆ ಹೇಳ್ಬಿಡ್ತಾರೆ. ನೀವು ಮಾತ್ರ ಅಮ್ಮ ಏನೇ ಬೈದರೂ ಮನ್ಸಿಗೆ ಹಾಕೋಬೇಡಿ ಮೇಡಮ್, ಪ್ಲೀಸ್. ನಾನು ಅಷ್ಟೇ ಮೇಡಮ್, ಈಗ ಅಮ್ಮ ನಿಮಗೆ ಬೈತಾ ಇದ್ರೆ ಬಂದು ಒಂದು ಮಟ್ಟಿಗೆ ಬಿಡಿಸ್ಬೋದು, ಆದರೆ ಏನು ಸುಬ್ಬು? ಆದರೆ ಅಮ್ಮನ ಕೋಪ ಕಮ್ಮಿ ಆಗ್ತಾನೆ ಇಲ್ಲ ಮೇಡಮ್, ಜಾಸ್ತಿ ಆಗ್ತಾ ಇದೆ. ಈಗ
ಅಮ್ಮ ನಾನು ಮನೇಲಿ ಇಲ್ದಿರುವಾಗ ಅಮ್ಮ ನಿಮ್ಗೇನಾದರೂ ಬೈದರೆ ನಿಮ್ಮ ಮನ್ಸಿಗೆ ನೋವಾಗೋ ಥರ ಮಾತಾಡಿದ್ರೆ ನಿಮಗೆ ನಾನು ಯಾಕಾದರೂ ಈ ಮನೇಲಿ ಇದ್ದೀನೋ ಅಂತ ಅನ್ನಿಸ್ಬಿಡ್ಬೋದು. ಹಾಗಾಗಿ ನೀವು ಧೈರ್ಯವಾಗಿ ನಿರ್ಧಾರ ತಗೊಳ್ಳಿ ಮೇಡಮ್. ಇನ್ನು ಎಷ್ಟು ದಿನ ಅಂತ ನಾವಿಬ್ಬರು ಹೀಗೆ ಗಂಡ ಹೆಂಡತಿ ಅಂತ ನಾಟಕ ಮಾಡ್ಕೊಂಡಿರೋಕ್ಕಾಗುತ್ತೆ ಹೇಳಿ? ಒಂದಲ್ಲ ಒಂದಿನ ನೀವು ಸತ್ಯ ಹೇಳಲೇಬೇಕು. ನನ್ನ ದೂರ ಕಳ್ಸಕ್ಕೆ ಈ ಥರ ಯೋಚನೆ ಮಾಡ್ತಿದ್ಯಾ ಸುಬ್ಬು? ಮನೆಯವರಿಗೆ ಸತ್ಯ ಹೇಳೋ ಸಮಯ ಸಾಕು ಸುಬ್ಬು. ಆ ಸಮಯ ಬಂದಾಗ ಆ ವಿಷಯ ಮಾತಾಡೋಣ. ಇವಾಗ ಅದು ಯಾವುದೂ ಬೇಡ. ನೀನು ನನಗೆ ಸ್ವಲ್ಪ ಟೈಮ್ ಕೊಡು ಪ್ಲೀಸ್. ಸರಿ ಮೇಡಮ್, ಆಯಿತು, ಕಾಯ್ತೀನಿ. ಆದರೆ ನೀವು ಮಾತ್ರ ಅಮ್ಮ ಏನೇನರು ದಯವಿಟ್ಟು ಮನ್ಸಿಗೆ ಹಾಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ನೀವು ಇಷ್ಟು ದಿನ ಮನೇಲಿ ಇದ್ದೀರಲ್ವಾ, ನಿಮಗೇ ಗೊತ್ತಿರುತ್ತೆ ಈಗ ಎಲ್ಲರ ವ್ಯಕ್ತಿತ್ವ ಏನು, ಎಲ್ಲರ ಗುಣ ಎಂಥದ್ದು ಅಂತ. ನೀವೇ ಸ್ವಲ್ಪ ಅಮ್ಮನ ಕೋಪ ಸಹಿಸ್ಕೋಬೇಕು ಮೇಡಮ್. ನಾನೇ ರಾಜ. ನನಗೂ ಅಷ್ಟೇ ಮೇಡಮ್, ಅಮ್ಮ ನಿಮಗೆ ಬೈತಾ ಇದ್ರೆ ನೋಡೋದಕ್ಕಾಗ. ಈ ಕಾರ್ತಿಕೇಯ ಭಾರಿ ಇದ್ದಾನೆ. ಹೊರಗೆ ಬಂದರೆ ಅಮ್ಮನ ಪರ, ಒಳಗೆ ಹೋದ್ರೆ ಹೆಂಡತಿ ಪರ ಮಾತಾಡ್ತಾನೆ. ಶ್ರೀವಲ್ಲಿ ಪಾಪ, ಇದು ಹಿಂಗೆ ಮುಂದುವರೆದ್ರೆ ನೀನು ಈ ಮನೆ ಸೊಸೆಯಾಗಿ ಬರೋದು ಕನಸಾಗಿಯೇ ಉಳಿದು ಬಿಡುತ್ತೆ. ಏನು ಮಾಡೋದು? ಕಾರ್ತಿಕೇಯ ಒಳಗೆ ಬರ್ಬೋದಪ್ಪ? ಬಂದಾಯ್ತಲ್ಲ ಕಂತ. ಮತ್ತೆ ಈ ಕಾಂತಮ್ಮ ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿಗೆ ಬಂದಿದ್ದಾರೆ? ಬಂದ್ಬಿಟ್ನಾ? ಅದಿರಲಿ, ನೀವು ಗಂಡ ಹೆಂಡತಿ ಮಾತು ಮುಗಿದಿದ್ರೆ ನಾನೊಂದು ಸ್ವಲ್ಪ ಶ್ರಾವಣಿ ಮೇಡಮ್ ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮೇಡಮ್ ಅವರೇ ಬರ್ತೀರಾ? ಏನೋ ನನ್ನ ಹತ್ರ ಮಾತಾಡ್ಬೇಕಾ? ಏನಿದು ಆಶ್ಚರ್ಯ? ಸರಿ ನಡೀರಿ. ಹಾಂ